ಗಲಾಟೆ ಯಾವ ಕಾರಣಕ್ಕಾಯ್ತು ಏನಾಯ್ತು ಸರ್? ಈಗ ಇಲ್ಲೇ ಬೆಳಗ್ಗೆಯಿಂದ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮತದಾನ ನಡೀತಾ ಇತ್ತು. ಇಲ್ಲಿ ನಾನೇ ಖುದ್ದಾಗಿ ಒಬ್ಬರನ್ನ ರಡ್ವೆಟ್ಟಿ, ಅವರು ಬಹುಶಃ ಅವರ ಹೆಸರು ಸಿದ್ದಪ್ಪ ತೆಲಿ ಅಂತ ಹೇಳ್ಬೋದು, ಅವರು ಮತ್ತೊಬ್ಬರದ್ದು ಕಾರ್ಡ್ ತಗೊಂಡು ಬಂದು ಫೋಟೋ ಹಾಕ್ಲಿಕ್ಕೆ ಬಂದಿದ್ದಾರೆ. ಅದನ್ನು ನಮ್ಮ ಜನ ಹಿಡಿದ್ರು. ಆಮೇಲೆ ಆ ಕಡೆ ಅವರಿದ್ದವ್ರು ಇಲ್ಲ, ನಾ ಹಾಕಿ ಬಂದ್ರಿ ಬನ್ನಿ ಅಂದಿ. ಅದು ಸಾಕಷ್ಟು ಕೆಲವು ಜನ ವಿಡಿಯೋನು ಮಾಡ್ಕೊಂಡಾರ. ಅವರು ಹೆಸರು ಕೇಳಿದೀವಿ, ಇದು ಕಾರ್ಡ್ ನಿಂದ ಅಲ್ಲೂ ಅಂತಾರು. ಇಂಥ ಒಂದು ದಬ್ಬಾಳಿಕೆ ನಾನಾ ಒಬ್ಬ XML ಆಗಿ ನಾನೇ ಪ್ರತ್ಯಕ್ಷವಾಗಿ ಹಿಡಿದಂಥವ್ರು. ಆಮೇಲೆ ಒಂದುವರೆಗೆ ಕಾರ್ಯಕರ್ತರು ಒಬ್ಬನೇನೋ ಹಿಡಿದಾರ. ಅಲ್ಲೇನೋ ದನಿಗಾಗಿ ಈ ನಮ್ಮಲ್ಲಿ ಸೆಗುನ್ಸೋ ಅವನ್ನೆಲ್ಲ ಅವನು ಬಡ್ಕೊಂಡಾರ. ಆಮೇಲೆ DSP ಅವ್ರು ಬಂದಾಗ ಅವ್ರ ಮೇಲೂ ಏನು ಕೈ ಮಾಡಿರೋ ಗೊತ್ತಿಲ್ಲ. ಇಂಥ ಒಂದು ದಬ್ಬಾಳಿಕೆ ಒಳಗಿದು ಚುನಾವಣೆ, ಇದು ಬಹುಶಃ ನನಗನ್ನಿಸ್ತದೆ ಈಗ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. ತೀರ್ಕೊಂಡವ್ರದ್ದು ವೋಟಿಂಗ್ ಆಗೈತೆ. ಈಗ ನೀವೆಲ್ಲ ಮಾಧ್ಯಮದವ್ರು ಅದರಿ, ಅಧಿಕೃತವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಇದು ಆದಮೇಲೆ ಅದು ಲಿಸ್ಟ್ ತಕ್ಕೊಡ್ರಿ, ಎಷ್ಟು ಜನ ವೋಟಿಂಗ್ ಆಗಿದೆ. ನಾವು ಮಾಡ್ತೇವೆ, ಅದನ್ನು ವೋಟಿಂಗ್ ಆಗಿದೆ ತಕ್ಕೊಳ್ರಿ. ತಕ್ಕೊಂಡ ಮೇಲೆ ಅದ್ರೊಳಗೆ ಒಂದು ಗ್ರಾಮದೊಳಗೆ ಯಾವ ಡೆತ್ ಆಗ್ಯಾವ ಅನ್ನೋದು ಗೊತ್ತಾಗ್ತದೆ. ಅದು ವೋಟಿಂಗ್ ಹೆಂಗ್ ಆತೋಣ ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ತೀರ್ಕೊಂಡವ್ರು ಎದ್ದು ಬಂದು ವೋಟಿಂಗ್ ಮಾಡ್ತಾರನ, ಮಾಡುವಂತ ಸಂಭವ ಐತನ ಅನ್ನುವಂಥದ್ದು ಕೂಡ ಇವತ್ತು ನಾವು ಕೇಳಬೇಕಾಗ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗ ಪ್ರಜಾಪ್ರಭುತ್ವನ ಹೋಗೈತೆ ಅಂತ ಹೇಳಿದ್ರು ತಪ್ಪಾಗಲಿ. ಸರ್, ಚುನಾವಣೆ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ನಿಮ್ಮ ಆರೋಪ? ನಡೆದಿಲ್ಲ. ಮತ್ತೊಮ್ಮೆ ಮರು ಚುನಾವಣೆ ನಿನ್ನೆ ಬಂದಾಗ ನಮ್ಮ ಎಲ್ಲ ಟೀಮು, ನಾವೆಲ್ಲ ಮುಖಂಡರು ಬಂದು ಡಿಪಾರ್ಟ್ಮೆಂಟ್ದವರಿಗೆ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ನಾವು, ಇಲ್ಲಿ ಡುಪ್ಲಿಕೇಟ್ ಆಗುವಂತ ಒಂದು ಸಂಭವ ಇದೆ, CC ಕ್ಯಾಮ್ರಾ ಕುಣಿಸ್ಕೊಳ್ರಿ. ಈಗ ನೀವು ಯಾರು ಮತದಾರರು ಬರ್ತಾರ, ಮತದಾರ ಬಂದವರಿಗೆ ಅದನ್ನ ನಿಮ್ದು ಐಡೆಂಟಿಟಿ ಕಾರ್ಡು, ಅವನ ಫೋಟೋ ಡುಪ್ಲಿಕೇಟ್ ಸತ್ತದ ಕಾರ್ಡ್ ತಗೊಂಡು ಬರ್ತಾರಂದ್ರೆ ಸತ್ತವನ ಹೆಸರು ನಂದು ಫೋಟೋ ಐತಂದ್ರೆ ಸಿಕ್ಕ ಹಾಕಿ ಕೊಟ್ಟಂಗ ಆತಲ್ಲ. ಅದಕ್ಕೆ ನೀವು ಬಂದವರಿಗೆ ಅದನ್ನ ಕಾರ್ಡ್ ತಗೊಂಡು ಹಿಂಗೆ ಇಟ್ಕೊಂಡು ಹೆಂಗೆ ಏರ್ಪೋರ್ಟ್ ಒಳಗೆ ಚೆಕಿಂಗ್ ಆಗತ್ತಲ್ರಿ, ಹಂಗ ಆ ಕಾರ್ಡು ನಮ್ದು ಫೇಸು ನೀವು ರೆಕಾರ್ಡ್ ಮಾಡ್ಕೋಬೇಡಿ. ಅವಾಗೆಲ್ಲ ಅಧಿಕಾರಿಗಳು ಹೂ ಅಂದಾರ. ಇವತ್ತು ಏನೂ ಮಾಡಿಲ್ಲ. ಒಂದ ಕಡೆ ಗೇಟ್ ಅಂದ್ರು ಮತ್ತೊಂದ್ ಕಡೆ ಗೇಟ್ ಬಿಡಾಕತ್ತಾರ. ವ್ಯವಸ್ಥೆ ಇದು. ಈಗ ಈ ಟೈಪ್ ಮಾಡೋದಿತ್ತಂದ್ರೆ ಅಥಣಿ ತಾಲೂಕೊಳಗೆ ದಬ್ಬಾಳಿಕೆಯಾಗಿ ವ್ಯವಸ್ಥೆ ಹಾಕಿತ್ತಂದ್ರೆ ಚುನಾವಣೆ ನಡೆದು ಹೆಂಗೆ? ಬಹಳ ನೋವಿನಿಂದ ಮಾತಾಡ್ತೀವಿ. PSI ಸಾಹೇಬ್ ಅದಾರ, DSP ಅದಾರ, ಅಲ್ಲಿ ಬಡದಾಟಾಗಿ ಜಗ್ಗಾಡಿದ್ರೆ PSI ಸಾಹೇಬು ಸುಮ್ ನೊಕ್ಯಾಡ್ರಿ ಅಂತ ಹೇಳ್ತಾರೆ. ಈಗ ನಿಮ್ ಕಡೆ ವಿಡಿಯೋ ಇರ್ಬೋದು, ಅದೆಲ್ಲ ಅದೇ ನೊಕ್ಯಾಡಿದೈತು, ಎಳ್ದು ಬಡದಾಡ್ದೈತ್ರಿ. ಎಷ್ಟಿದ್ರಿ? ಆಮೇಲೆ ನಾವ್ ಅಂದ್ ಕೊಡ್ಲಿಲ್ಲ, ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತ. ಸಾಹೇಬ ಕಂಪ್ಲೇಂಟ್ ಕೊಡೋದು ಬೇರೆ, ನಿಮ್ಮ ಮುಂದೆ ಬಡದಾಡೋ ಮುಂದೆ ಕಂಪ್ಲೇಂಟ್ ಕೊಟ್ಟಾಗ ಹಿಡಿಯೋಬೇಡಿ ನೀವು. ಅಲ್ಲ, ಈಗ ಅವ್ರು ಇದ್ದಿದ್ದೆಲ್ಲ ಕಂಪ್ಲೇಂಟ್ ಕೊಡುದು. ಮುಂದಿದ್ದಾಗ ಅವ್ರು ಅದಾರ, DSP ಸಾಹೇಬ್ ಅದಾರ, ಅವಿದ್ದಾಗ ಅದು ತಪ್ಪ ಒಪ್ಪ ಬೇರೆ. ಬಡದಾಡಕತ್ತದ ಎಳೆದು ಬಡಿ ಮುಂದನ ನೀವು ಅವ್ರು ಬಡ್ಸೋಣ ಹೊಳ್ಳಿ ಕಂಪ್ಲೇಂಟ್ ಸ್ಟೇಷನ್ ಹೋಗಿ ಇವ್ರಿಗೆ ಕೊಡಬೇಕಲ್ಲ. ಸೊ ಇಂಥ ವ್ಯವಸ್ಥೆ ಮನಸ್ಸಿಗೆ ಬಹಳ ನೋವಾಗ್ತದೆ. ನಮಗೆ ಬಗ್ಗೆ ನಾನೇನು ಮಾತಾಡ್ತಿಲ್ಲ. ಇವತ್ತೇನು ನಮ್ಮ ಕಣ್ಣು ಮುಂದೆ ಬಂದಿದೆ, ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಇವತ್ತು ದಬ್ಬಾಳಿಕೆ ಆಗಿದೆ, ತೀರ್ಕೊಂಡವ್ರದೂ ಆಗ್ಯಾವಲ್ಲೇ. ನೀವು ಬೇಕಾದ್ರೆ ತಕ್ಕೊಳ್ರಿ. ಈಗ ನನ್ನ ಕಡೆ ಬಂದದ್ದು ಸಿದ್ದಪ್ಪ ತೆಲಿ ಅನ್ನಂತವ್ ಬಡ್ವೆಟ್ಟಿ ಕಾರ್ಡ್ ತುಂಬ ಬಂದಾರ. ಅದೆಲ್ಲ ಏನ್ ಮತ್ತೆ ಯಾರ ಕಡೆ ಒಟ್ಟು ಅದಾವ, ಅವ್ರನ್ನ ಕೇಳಿದ್ರೆ ಅವರು ಮೈ ತೆಗ್ಯಾರಂತ.